Hello everyone, this is Asha and you are watching Math Ganit YouTube channel. ಇವತ್ತಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡಿನ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರಲ್ ಲೆಸನ್ ಇಂದ ಕೈಂಡ್ಸ್ ಆಫ್ ಕ್ವಾಡ್ರಿಲೇಟರಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಫಸ್ಟ್ ಒನ್. ಬೇಸ್ಡ್ ಆನ್ ದ ನೇಚರ್ ಆಫ್ ದರ್ ಸೈಡ್ಸ್ ಆರ್ ಆ್ಯಂಗಲ್ಸ್ ಆಫ್ ಅ ಕ್ವಾಡ್ರಿಲೇಟರಲ್ ಇಟ್ ಗೆಟ್ಸ್ ಸ್ಪೆಷಲ್ ನೇಮ್ಸ್. ಅಂದರೆ ಅದರದ್ದು ಸೈಡ್ಸ್ ಮತ್ತು ಆ್ಯಂಗಲ್ಸ್ ಮೇಲೆ ಬೇರೆ ಬೇರೆ ಕ್ವಾಡ್ರಿಲೇಟರಲ್ಗೆ ಬೇರೆ ಬೇರೆ ನೇಮ್ಸನ್ನು ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಟ್ರೇಪಿಸಿಯಂ. ಟ್ರೇಪಿಸಿಯಂ ಈಸ್ ಎ ಕ್ವಾಡ್ರಿಲೇಟರಲ್ ವಿತ್ ಅ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್. ಟ್ರೇಪಿಸಿಯಂ ಅಂತಂದರೆ ಏನು, ಇದು ಕೂಡ ಕ್ವಾಡ್ರಿಲೇಟರಲ್. ನಿಮಗೆ ಆಲ್ರೆಡಿ ಗೊತ್ತಿದೆ ಕ್ವಾಡ್ರಿಲೇಟರಲ್ ಅಂತಂದರೆ 4 ಸೈಡ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್, ಅಂದರೆ ಒನ್ ಪೇರ್ ಆಫ್ ಸೈಡ್ಸ್ ಏನಾಗಿರುತ್ತೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಟ್ರೇಪಿಸಿಯಂ. ಟ್ರೇಪಿಸಿಯಂ ಈಸ್ ಆಲ್ಸೋ ಎ ಟೈಪ್ ಆಫ್ ಕ್ವಾಡ್ರಿಲೇಟರಲ್. ಇದರಲ್ಲಿ ಏನಾಗಿರುತ್ತೆ ಅಂದರೆ ಒನ್ ಪೇರ್ ಆಫ್ ಸೈಡ್ಸ್ ಏನಾಗಿರುತ್ತೆ ಪ್ಯಾರಲಲ್ ಆಗಿರುತ್ತೆ ಅಂತ ನೋಡಿ. ಇದು ಈ ಲೈನು ಮತ್ತು ಈ ಲೈನು ಇದು ಆಪೋಸಿಟ್ ಪೇರ್ ಅಲ್ವಾ, ಇದೇನಾಗಿದೆ ಪ್ಯಾರಲಲ್ ಆಗಿದೆ. ಇದರಲ್ಲಿ ಇದು ಪ್ಯಾರಲಲ್ ಆಗಿದೆ, ಇದರಲ್ಲಿ ಇದು ಪ್ಯಾರಲಲ್ ಆಗಿದೆ, ಇದರಲ್ಲಿ ಇದು ಪ್ಯಾರಲಲ್ ಆಗಿದೆ. ಸೊ ಇವನ್ನೆಲ್ಲ ಏನಂತ ಹೇಳಿ ಕರಿತೀವಿ, ಟ್ರೇಪಿಸಿಯಂ ಅಂತ ಹೇಳಿ ಕರಿತೀವಿ. ಟ್ರೇಪಿಸಿಯಂ ಈಸ್ ಆಲ್ಸೋ ಎ ಕೈಂಡ್ ಆಫ್ ಕ್ವಾಡ್ರಿಲೇಟರಲ್. ಇಟ್ ಹ್ಯಾಸ್ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್. ಬಟ್ ಇದರಲ್ಲಿ ನಾವು ಇದನ್ನ ಟ್ರೇಪಿಸಿಯಂ ಅಂತ ಹೇಳಿ ಕರೆಯೋದಿಲ್ಲ. ಇಟ್ ಈಸ್ ನಾಟ್ ಎ ಟ್ರೇಪಿಸಿಯಂ. ವೈ? ಬಿಕಾಸ್ ದೇರ್ ಈಸ್ ನೋ ಪೇರ್ ಆಫ್ ಸೈಡ್ಸ್ ಆರ್ ಪ್ಯಾರಲಲ್. ಇದು ಪ್ಯಾರಲಲ್ ಆಗಿದೆ, ಬಟ್ ಇದರಲ್ಲಿ 4 ಸೈಡ್ಸ್ ಇಲ್ಲ, 5 ಸೈಡ್ಸ್ ಇದೆ. ಸೊ ಇಟ್ ಈಸ್ ನಾಟ್ ಅ ಟ್ರೇಪಿಸಿಯಂ. ಮೂವ್ ಟು ದ ನೆಕ್ಸ್ಟ್ ಒನ್, ಕೈಟ್. ನೋಡಿ, ನೆಕ್ಸ್ಟ್ ಟೈಪ್ ಏನಂತ ಹೇಳ್ತಿದ್ದೀವಿ, ಕೈಟ್ ಅಂತ ಹೇಳ್ತಿದ್ವಿ. ಕೈಟ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಕ್ವಾಡ್ರಿಲೇಟರಲ್. ಇದು ಸ್ಪೆಷಲ್ ಟೈಪ್ ಆಫ್ ಕ್ವಾಡ್ರಿಲೇಟರಲ್. ದ ಸೈಡ್ಸ್ ವಿತ್ ದ ಸೇಮ್ ಮಾರ್ಕಿಂಗ್ ಇನ್ ಈಚ್ ಫಿಗರ್ ಆರ್ ಈಕ್ವಲ್. ಫಾರ್ ಎಕ್ಸಾಂಪಲ್ AB ಈಸ್ ಈಕ್ವಲ್ಸ್ ಟು AD ಆ್ಯಂಡ್ BC ಈಸ್ ಈಕ್ವಲ್ಸ್ ಟು CD. ನೋಡಿ, ಕೈಟಲ್ಲಿ ಯಾವ ಥರ ಅಂತಂದರೆ ABCD ಈಸ್ ಅ ಕೈಟ್ ಅಂತ ಹೇಳ್ತೀವಿ. ಇದರಲ್ಲಿ ನೋಡಿ ಇದೇನಾಗಿದೆ, ಈ 2 ಸೈಡು ಪ್ಯಾರಲಲ್ ಆಗಿದೆ, ಈ 2 ಸೈಡು ಪ್ಯಾರಲಲ್ ಆಗಿದೆ. ಕಾನ್ಸಿಕ್ಯೂಟಿವ್ ಸೈಡ್ಸ್ ಅಂತ ಏನು ಹೇಳ್ತೀವಲ್ವಾ, ಕಾನ್ಸಿಕ್ಯೂಟಿವ್ ಸೈಡ್ಸ್ ಅಂದರೆ ಇದ್ರ ಪಕ್ಕ ಇರುವಂಥ ಸೈಡು. ಈ ಸೈಡ್ ಏನಾಗಿದೆ ಪ್ಯಾರಲಲ್ ಆಗಿದೆ, ಇವೆರಡು ಏನಾಗಿದೆ ಪ್ಯಾರಲಲ್ ಆಗಿಲ್ಲ, ಇಲ್ಲೇನಾಗಿದೆ ಈಕ್ವಲ್ ಆಗಿದೆ ಅಂತ ಹೇಳಿ. ಸೈಡ್ಸ್ ವಿತ್ ಸೇಮ್ ಮಾರ್ಕಿಂಗ್ ಇನ್ ಈಚ್ ಫಿಗರ್ ಆರ್ ಈಕ್ವಲ್. ಇಲ್ಲಿ ಪ್ಯಾರಲಲ್ ಸೈಡ್ಸ್ ಇರೋದಿಲ್ಲ, ಕೈಟಲ್ಲಿ ಸೈಡ್ಸ್ ಪ್ಯಾರಲಲ್ ಆಗಿರಲ್ಲ, ಏನಾಗಿರುತ್ತೆ ಈಕ್ವಲ್. ಕಾನ್ಸಿಕ್ಯೂಟಿವ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಈ ಸೈಡಿಗೆ ಇದು ಕಾನ್ಸಿಕ್ಯೂಟಿವ್ ಅಲ್ವಾ, ಇವೆರಡು ಈಕ್ವಲ್. ಈ ಸೈಡಿಗೆ ಇದು ಕೂಡ ಕಾನ್ಸಿಕ್ಯೂಟಿವ್, ಬಟ್ ಇದು ಈಕ್ವಲ್ ಆಗಿರಲ್ಲ, ಇವೆರಡು ಈಕ್ವಲ್ ಆಗಿದೆ, ಇವೆರಡು ಈಕ್ವಲ್ ಆಗಿದೆ. ಸೊ ದೀಸ್ 2 sides are equal, these 2 sides are equal, these 2 sides are equal. ಸೊ ಇವನ್ನ ಏನಂತ ಹೇಳಿ ಕರಿತೀವಿ, ಕೈಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಕ್ವಾಡ್ರಿಲೇಟರಲ್. ಇದರಲ್ಲಿ ಏನಾಗಿರುತ್ತೆ ಅಂದರೆ ಪೇರ್ ಆಫ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಈ ಪೇರು ಈಕ್ವಲ್ ಆಗಿದೆ, ಈ ಪೇರು ಈಕ್ವಲ್ ಆಗಿದೆ, ಈ ಪೇರ್ ಈಕ್ವಲ್ ಆಗಿದೆ, ಇದು. ಸೊ ಇವನ್ನ ನಾವೇನಂತ ಹೇಳಿ ಕರೆಯೋದಿಲ್ಲ, ದೀಸ್ ಆರ್ ನಾಟ್ ಅ ಕೈಟ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಅ ಕೈಟ್ ಹ್ಯಾಸ್ 4 sides. So it is called as a quadrilateral. There are exactly 2 distinct consecutive pairs of sides are equal in length ಅಂತ ಹೇಳಿ ಕರಿತೀವಿ. ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಫಿಗರ್ ಏನು, ಪ್ಯಾರಲೋಗ್ರಾಮ್. ಸೊ ಎ ಪ್ಯಾರಲೋಗ್ರಾಮ್ ಈಸ್ ಅ ಕ್ವಾಡ್ರಿಲೇಟರಲ್. ವೈ? ಬಿಕಾಸ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 4 sides. ಪ್ಯಾರಲೋಗ್ರಾಮ್ ಅನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ, ಕ್ವಾಡ್ರಿಲೇಟರಲ್ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಇದರಲ್ಲೂ ಕೂಡ ಏನಾಗಿದೆ 4 sides ಇದೆ. ಆಸ್ ದ ನೇಮ್ ಸಜೆಸ್ಟ್, ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಅ ಪ್ಯಾರಲಲ್ ಲೈನ್ಸ್. ನೋಡಿ, ಈ 2 ಲೈನು ಏನಾಗಿದೆ, ಇದಕ್ಕೆ ಇದು ಪ್ಯಾರಲಲ್ ಆಗಿದೆ, ಇದಕ್ಕೂ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, AB ಈಸ್ ಪ್ಯಾರಲಲ್ ಟು DC, AB ಈಸ್ ಪ್ಯಾರಲಲ್ ಟು DC ಆ್ಯಂಡ್ AD ಈಸ್ ಪ್ಯಾರಲಲ್ ಟು BC ಅಂತ ಹೇಳಿ ಹೇಳ್ತೀವಿ. ನೋಡಿ, ಈ ಪ್ಯಾರಲೋಗ್ರಾಮಲ್ಲಿ ಸಮ್ ಸ್ಪೆಷಲ್ ಪ್ರಾಪರ್ಟೀಸನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಪ್ರಾಪರ್ಟೀಸನ್ನು ನಾವು ಸಮ್ಸನ್ನು ಸಾಲ್ವ್ ಮಾಡುವಾಗ ಯೂಸ್ ಮಾಡ್ತೀವಿ. ಸೊ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಸ್ಕ್ವೇರ್ ಈಸ್ ಆಲ್ಸೋ ಎ ಪ್ಯಾರಲೋಗ್ರಾಮ್ ಅಂತಂದೇಳಿ ಹೇಳ್ತೀವಿ. ಇವೆಲ್ಲ ಫಿಗರ್ ಏನಾಗಿದೆ parallelogram. These are not a parallelogram. A parallelogram is a quadrilateral whose opposite sides are parallel. Opposite sides ಏನಾಗಿರುತ್ತೆ parallelogram ಅಲ್ಲಿ ಪ್ಯಾರಲಲ್ ಆಗಿರುತ್ತೆ ಅಂತ. ಈ ಆಪೋಸಿಟ್ ಸೈಡ್ಸ್ ಏನಿರುತ್ತಲ್ಲ, ಇದಕ್ಕೆ ಇದು ಪ್ಯಾರಲಲ್ ಆಗಿರುತ್ತೆ, ಇದಕ್ಕೆ ಇದು ಪ್ಯಾರಲಲ್ ಆಗಿರುತ್ತೆ. ಸೊ ಆಪೋಸಿಟ್ ಸೈಡ್ಸಿನ ಪ್ಯಾರಲೋಗ್ರಾಮ್ ಆರ್ ಈ ಆಪೋಸಿಟ್ ಸೈಡ್ಸ್ ಇನ್ ಪ್ಯಾರಲೋಗ್ರಾಮ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ. ನೋಡಿ, ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ ಅಂದರೆ ಆಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಇನ್ ಲೆಂತ್. ಅಂದರೆ ಈ ಆಪೋಸಿಟ್ ಸೈಡ್ಸ್ ಪ್ಯಾರಲೋಗ್ರಾಮಲ್ಲಿ ಈ ಆಪೋಸಿಟ್ ಸೈಡ್ಸ್ ಏನಿದೆ ಅಲ್ವಾ, ಇವು ಲೆಂತಲ್ಲಿ ಏನಾಗಿರುತ್ತೆ ಅಂತ ಹೇಳ್ತಿದ್ದಾರೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ DC ಈಸ್ ಈಕ್ವಲ್ ಟು AB. ಅಂದರೆ ಇದು ಎಷ್ಟು ಮೆಷರ್ಮೆಂಟ್, ಇದು ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ ಇತ್ತು ಅಂದರೆ ಇದನ್ನು ಕೂಡ ಏನಾಗಿರುತ್ತೆ 2 ಸೆಂಟಿಮೀಟರ್. ಯಾಕೆಂದರೆ ಆಪೋಸಿಟ್ ಸೈಡ್ಸ್ ಪ್ಯಾರಲೋಗ್ರಾಮಲ್ಲಿ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅಂತ. AD ಎಷ್ಟಿರುತ್ತೆ, BCನೂ ಕೂಡ ಅಷ್ಟೇ ಇರುತ್ತೆ. AD 1.5 ಸೆಂಟಿಮೀಟರ್ ಇತ್ತು ಅಂದರೆ BCನೂ ಕೂಡ ಏನಾಗಿರುತ್ತೆ 1.5 ಸೆಂಟಿಮೀಟರ್ ಆಗಿರುತ್ತೆ. ಸೊ ಫಸ್ಟ್ ಪ್ರಾಪರ್ಟಿ ಏನು ಹೇಳ್ತಿದ್ದಾರೆ ಅಂದರೆ ಅಪೋಸಿಟ್ ಸೈಡ್ಸ್ ಇನ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಇನ್ ಲೆಂತ್ ಅಂತ ಹೇಳ್ತಿದ್ದಾರೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಆ್ಯಂಗಲ್ಸ್ ಬಗ್ಗೆ ಹೇಳಿದ್ರೆ ಆ್ಯಂಗಲ್ಸ್ ಏನಾಗಿರುತ್ತೆ ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಇನ್ ಮೆಷರ್. ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಪ್ಯಾರಲೋಗ್ರಾಮಲ್ಲಿ ಇರುವಂಥ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ ಮೆಷರ್ಮೆಂಟು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಒಂದು ಪ್ಯಾರಲೋಗ್ರಾಮ್. ನೋಡಿ, ಈ ಪ್ಯಾರಲೋಗ್ರಾಮ್ PQRS
ಪಿ ಕ್ಯೂ ಆರ್ ಎಸ್ ಈಸ್ ಅ ಪ್ಯಾರಲೆಲೋಗ್ರಾಮ್. ಏನು ಹೇಳ್ತಿದ್ದಾರೆ ಪ್ರಾಪರ್ಟಿ ಅಂತಂದರೆ, ಆಪೋಸಿಟ್ ಪಿಗೆ ಆಪೋಸಿಟ್ ಯಾವುದಿದೆ, ಆರ್ ಇದೆ. ಸೊ ಇದು ಎಷ್ಟು ಡಿಗ್ರಿ ಇರುತ್ತೋ ಇದನ್ನು ಕೂಡ ಅಷ್ಟೇ ಡಿಗ್ರಿ ಇರುತ್ತೆ. ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಆ್ಯಂಗಲ್ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಆ್ಯಂಗಲ್ ಪಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್. ಯಾಕೆಂದರೆ ಇದಕ್ಕೆ ಆಪೋಸಿಟ್ ಆಗಿರುವಂಥ ಆ್ಯಂಗಲ್ಲು ಇದು, ಇದಕ್ಕೆ ಆಪೋಸಿಟ್ ಆಗಿರುವಂಥ ಆ್ಯಂಗಲ್ಲು ಇದು. ಸೊ ಇದು ಎಷ್ಟು ಡಿಗ್ರಿ ಇರುತ್ತೋ ಇದನ್ನು ಕೂಡ ಅಷ್ಟೇ ಡಿಗ್ರಿ ಮೆಜರ್ಮೆಂಟ್ ಇರುತ್ತೆ. ಇದು ಎಷ್ಟು ಇರುತ್ತೋ ಇದನ್ನು ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ದ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ ಅಂದರೆ ನೋಡಿ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ ಎಗೆ ಅಡ್ಜಸೆಂಟ್ ಆ್ಯಂಗಲ್ ಬಿ ಆಗಿರುತ್ತೆ, ಆ್ಯಂಗಲ್ ಎಗೆ ಅಡ್ಜಸೆಂಟ್ ಆ್ಯಂಗಲ್ ಡಿ ಆಗಿರುತ್ತೆ. ಸೊ ಇವೆರಡನ್ನ ಸಮ್ ಮಾಡಿದಾಗ ಏನಾಗಿರುತ್ತೆ, ಸಪ್ಲಿಮೆಂಟರಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಆಗಿರಬೇಕು ಅಂತ ಹೇಳಿ. ಸೊ ಥರ್ಡ್ ಪ್ರಾಪರ್ಟಿ ಏನು ಹೇಳ್ತಿದ್ದಾರೆ ಅಂದರೆ, ದ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಅ ಪ್ಯಾರಲೆಲೋಗ್ರಾಮ್. ನೆಕ್ಸ್ಟ್ ಪ್ರಾಪರ್ಟಿ ಏನು ಹೇಳ್ತಿದ್ದಾರೆ ನೋಡಿ, ದ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಎಟ್ ದ ಪಾಯಿಂಟ್ ಆಫ್ ದೇರ್ ಇಂಟರ್ಸೆಕ್ಷನ್. ಆಫ್ ಕೋರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಅಂತ ಹೇಳ್ತಿದ್ದಾರೆ. ಸೊ ಡಯಾಗ್ನಲ್ ಏನಾಗುತ್ತೆ ನೋಡಿ, ಡಯಾಗ್ನಲ್ ಅಂತಂದರೆ ಇದು ಎ ಸಿ ಅನ್ನೋದು ಒಂದು ಡಯಾಗ್ನಲ್ಲು, ಡಿ ಬಿ ಅನ್ನೋದು ಒಂದು ಡಯಾಗ್ನಲ್ ಅಲ್ವಾ. ಈ ಡಯಾಗ್ನಲ್ ಏನಾಗ್ತಾ ಇದೆ, ಬೈಸೆಕ್ಟ್ ಆಗ್ತಾ ಇದೆ. ಯಾವ ಪಾಯಿಂಟಲ್ಲಿ, ಪಾಯಿಂಟ್ ಓ ಅಲ್ಲಿ ಬೈಸೆಕ್ಟ್ ಆಗ್ತಾ ಇದೆ. ಸೊ ಎ ಓ ಈಸ್ ಈಕ್ವಲ್ಸ್ ಟು ಸಿ ಓ ಆ್ಯಂಡ್ ಡಿ ಒ ಈಸ್ ಈಕ್ವಲ್ಸ್ ಟು ಬಿ ಒ. ಅಂದರೆ ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಇದು ಬೈಸೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಬೈ ಯೂಸಿಂಗ್ ದೀಸ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್ 3.3. ಸೊ ಎಕ್ಸಸೈಸ್ 3.3 ನೋಡಿ, ಒಂದು ಪ್ಯಾರಲೆಲೋಗ್ರಾಮ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್. ಗಿವನ್ ಅ ಪ್ಯಾರಲೆಲೋಗ್ರಾಮ್ ಎ ಬಿ ಸಿ ಡಿ, ಕಂಪ್ಲೀಟ್ ಈಚ್ ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ದ ಡೆಫಿನೇಷನ್ ಆರ್ ಪ್ರಾಪರ್ಟಿ ಯೂಸ್ಡ್. ಅಂದರೆ ಯಾವ ಪ್ರಾಪರ್ಟಿನ ಯೂಸ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟ್ ಮಾಡ್ಬೋದು, ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಹೇಳಿದ್ದಾರೆ. ಸೊ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿರೋದ್ರಿಂದ ಪ್ಯಾರಲೆಲೋಗ್ರಾಮಿನ ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು ಈ ಬ್ಲಾಂಕ್ಸನ್ನು ನೀವೇನು ಮಾಡ್ತಾ ಹೋಗಬೇಕು, ಫಿಲ್ ಮಾಡ್ತಾ ಹೋಗಬೇಕು. ಎ ಡಿ ಕೊಟ್ಟಿದ್ದಾರೆ ನೋಡಿ, ಎ ಡಿ ಅನ್ನೋದಕ್ಕೆ ಆಪೋಸಿಟ್ ಆಗಿರುವಂಥ ಸೈಡು ಯಾವುದು, ಬಿ ಸಿ. ಎ ಡಿ ಈಸ್ ಈಕ್ವಲ್ಸ್ ಟು ಬಿ ಸಿ. ನೋಡಿ ಯಾಕೆ ಎ ಡಿ ಈಸ್ ಈಕ್ವಲ್ಸ್ ಟು, ನಾವಿಲ್ಲಿ ಎ ಡಿ ಈಸ್ ಈಕ್ವಲ್ಸ್ ಟು ಏನಂತ ಬರಿತೀವಿ, ಬಿ ಸಿ ಅಂತ ಹೇಳಿ ಬರಿತೀವಿ. ಸೊ ಬಿ ಸಿ ಅಂತಂದರೆ ಇಲ್ಲಿ ಏನು ಪ್ರಾಪರ್ಟಿ ಹೇಳ್ತೀರಿ, ಪ್ಯಾರಲೆಲೋಗ್ರಾಮ್ ಆಪೋಸಿಟ್ ಸೈಡ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಏನು ಪ್ರಾಪರ್ಟಿ ಹೇಳ್ತಿದ್ದೀರಾ ಅಂದರೆ, ಆಪೋಸಿಟ್ ಸೈಡ್ಸ್ ಇನ್ ಎ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಸೊ ಪ್ಯಾರಲೆಲೋಗ್ರಾಮಲ್ಲಿ ಏನಾಗಿರುತ್ತೆ, ಆಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಮೂವ್ ಟು ದ ಸೆಕೆಂಡ್ ಒನ್, ಡಿ ಸಿ ಬಿ. ನೋಡಿ ಡಿ ಸಿ ಬಿ ಕೊಟ್ಟಿದ್ದಾರೆ, ಡಿ ಸಿ ಬಿ ಅನ್ನೋದು ಆ್ಯಂಗಲನ್ನು ಕೊಟ್ಟಿದ್ದಾರೆ. ಸೊ ಡಿ ಸಿ ಬಿಗೆ ಆಪೋಸಿಟ್ ಆಗಿರುವಂಥ ಆ್ಯಂಗಲ್ ಯಾವುದು, ಡಿ ಎ ಬಿ. ಡಿ ಸಿಗೆ ಡಿ ಎ ಬಿ ಅಂತ ಹೇಳಿ ಬರಿತೀವಿ. ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು ಇಲ್ಲಿ. ಅಗೇನ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಪ್ರಾಪರ್ಟಿನೇ ಹೇಳ್ತಾ ಇದ್ದೀವಲ್ವಾ. ಸೊ ಏನು ಹೇಳ್ತಾ ಇದ್ದಾರೆ, ಪ್ರಾಪರ್ಟಿ ಫಸ್ಟ್ ಒನ್ನು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಓ ಸಿ. ನೋಡಿ ಓ ಸಿ ಈಸ್ ಈಕ್ವಲ್ಸ್ ಟು ಓ ಎ. ಓ ಸಿ ಈಸ್ ಈಕ್ವಲ್ಸ್ ಟು ನಾವೇನಂತ ಹೇಳಿ ಬರಿಬೋದು, ಓ ಎ ಅಂತ ಹೇಳಿ ಬರಿಬೋದು. ರೀಸನ್ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಇದಕ್ಕೆ ರೀಸನ್ ಏನಂತ ಹೇಳಿ ಬರೀತೀರಾ, ಡಯಾಗನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ bisect each other. ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆ್ಯಂಗಲ್, ಮೇಜರ್ ಆ್ಯಂಗಲ್ ಏನು ಕೊಟ್ಟಿದ್ದಾರೆ, ಡಿ ಎ ಬಿ. ಡಿ ಎ ಬಿ ಪ್ಲಸ್ ಮೇಜರ್ ಆ್ಯಂಗಲ್ ಸಿ ಡಿ ಎ. ಡಿ ಎ ಬಿ ಸಿ ಡಿ ಎ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿ ಬರಿತೀವಿ, 180 ಡಿಗ್ರಿ. ನೋಡಿ ಇಲ್ಲಿ ಆ್ಯಂಗಲ್ ಎ ಹೇಳಿದ್ದಾರೆ, ಇಲ್ಲಿ ಆ್ಯಂಗಲ್ ಡಿ ಹೇಳಿದ್ದಾರೆ. ಆ್ಯಂಗಲ್ ಎ, ಆ್ಯಂಗಲ್ ಡಿ. ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಡಿ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಲ್ವಾ. ಇಲ್ಲಿ ಏನು ಹೇಳ್ತಿದ್ದಾರೆ ಪ್ರಾಪರ್ಟಿ, ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇಲ್ಲಿ ಪ್ರಾಪರ್ಟಿ ಏನು ಹೇಳಿದ್ರು ನೋಡಿ, ದ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಅಂದರೆ ಇವು ಅಡ್ಜಸೆಂಟ್ ಇದೆ ಆ್ಯಂಗಲ್ಲು, ಡಿ ಮತ್ತು ಎ ಏನಾಗಿದೆ, ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಪಕ್ಕನೇ ಇದೆ ಅಲ್ವಾ. ಸೊ ಅಡ್ಜಸೆಂಟ್ ಆ್ಯಂಗಲ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಇದಕ್ಕೆ ರೀಸನ್ ಏನಂತ ಹೇಳಿ ಬರೀತೀರಾ, ಅಡ್ಜಸೆಂಟ್ adjacent angles in a parallelogram. ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಪ್ಯಾರಲೆಲೋಗ್ರಾಮ್. ನಾನು ಈ ಥರ ಬರೆದಿದ್ದೀನಿ. adjacent angles in a parallelogram are supplementary. ಏನು ಬರೀತೀರಾ, ರೀಸನ್ ಆರ್ ಪ್ರಾಪರ್ಟಿ. ಇದು ಈ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ. ನೋಡಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ ಪಕ್ಕ ಇರುವಂಥ ಆ್ಯಂಗಲನ್ನು ನಾವೇನಂತ ಹೇಳಿ ಕರಿತೀವಿ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಪ್ರಾಪರ್ಟಿ ಏನು ಹೇಳ್ತಾ ಇದೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಸಪ್ಲಿಮೆಂಟರಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸಪ್ಲಿಮೆಂಟರಿ ಅಂತಂದರೆ ಎಷ್ಟು ಡಿಗ್ರಿ ಆಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 2. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಪ್ಯಾರಲೆಲೋಗ್ರಾಮ್, ಫೈಂಡ್ ದ
ವ್ಯಾಲ್ಯೂಸ್ ಆಫ್ ಅನ್ನೋನ್ಸ್ ಎಕ್ಸ್ ವೈ ಝೆಡ್. ಒಂದು ಪ್ಯಾರಲೆಲೋಗ್ರಾಮ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್. ನೋಡಿ, ಎ ಬಿ ಸಿ ಡಿ ಸೆಕೆಂಡ್ ಒನ್ನು, ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಈ ಥರ ಪ್ಯಾರಲೆಲೋಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್. ಎ ಬಿ ಸಿ ಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ವೈ ಝೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾರೆ. ಸೊ ಬಿ ಆ್ಯಂಗಲ್ ಬಿ ಎಷ್ಟು ಕೊಟ್ಟಿದ್ದಾರೆ, 100 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎಕ್ಸ್ ವೈ ಝೆಡನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಎಕ್ಸ್ ವೈ ಝೆಡನ್ನು ಫೈಂಡ್ ಔಟ್ ಮಾಡಿ. ಇದು ಎಷ್ಟು ಡಿಗ್ರಿ ಇದೆ, 100 ಡಿಗ್ರಿ ಇದೆ. ಸೊ ಇದಕ್ಕೆ ರೀಸನನ್ನು ಹಾಕಿಬಿಟ್ಟು ನೀವು ಬರೀಬೇಕು. ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎಕ್ಸ್. ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಂತ ಮಾಡ್ತೀನಿ ನಾನು ಅಂತಂದರೆ, ನೋಡಿ ಇವೆರಡು ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಏನಾಗಿದೆ, ಸಪ್ಲಿಮೆಂಟರಿ ಹೇಳ್ತೀವಿ. ಯಾಕೆಂದರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ, ನಮಗೆ ಗೊತ್ತಿದೆ. ಸೊ ಇಲ್ಲಿ 100 ಡಿಗ್ರಿ ಇದೆ ಅಂತಂದರೆ ನೋಡಿ, 180 ಮೈನಸ್ 100 ಅಂತಂದರೆ ನಮಗೆ ಎಷ್ಟು ಡಿಗ್ರಿ ಬಂತು, 80 ಡಿಗ್ರಿ ಬಂತು. ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ. ಇಲ್ಲಿ ರೀಸನ್ ಏನಂತ ಬರೀತೀರಾ ಅಂದರೆ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಯಾಕೆ ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಸಿ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ ಅಲ್ವಾ. ಸೊ ಸಪ್ಲಿಮೆಂಟರಿ ಇಲ್ಲಿ 100 ಡಿಗ್ರಿ ಆಗಿದೆ ಅಂದರೆ, ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಆಗಬೇಕು. ಇಲ್ಲಿ 100 ಡಿಗ್ರಿ ಆಗಿದೆ ಅಂದರೆ ಇಲ್ಲಿ ಎಷ್ಟಾಗಬೇಕು, 100 + 80 180 ಡಿಗ್ರಿ ಆಗುತ್ತೆ. ನೋಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಅಲ್ವಾ. ಯಾಕೆ, ಅಪೋಸಿಟ್ ಆ್ಯಂಗಲ್ಸ್, ಇದು ಅಪೋಸಿಟ್ ಆ್ಯಂಗಲ್ಲು. ದೇರ್ ಫಾರ್ ಇಲ್ಲಿ ಬಿ ಎಷ್ಟು ಕೊಟ್ಟಿದ್ದಾರೆ, 100 ಡಿಗ್ರಿ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು ವೈ. ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ, 100 ಡಿಗ್ರಿ. ಯಾಕೆಂದರೆ ಅಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಎಕ್ಸ್ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದರೆ ಆ್ಯಂಗಲ್ ಎಕ್ಸ್ ಎಷ್ಟು ಬಂದಿದೆ, ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ. ಯಾಕೆ ಅಂತಂದರೆ ಇವೆರಡು ಯಾವ ಆ್ಯಂಗಲ್ಲು, ಆಪೋಸಿಟ್ ಆ್ಯಂಗಲ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಜಸ್ಟ್ ಹೇಳಿದ್ವಿ. ಆಪೋಸಿಟ್ ಆ್ಯಂಗಲ್ಸ್ ಇನ್ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಸೊ ಇಲ್ಲಿ ಎಕ್ಸ್ ಎಷ್ಟು ಡಿಗ್ರಿ ಬಂದಿದೆ, 80 ಡಿಗ್ರಿ ಬಂದಿದೆ ಅಂತಂದರೆ ಝೆಡ್ ಕೂಡ ಆ್ಯಂಗಲ್ ಝೆಡ್ ಎಕ್ಸ್ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ. ದಟ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಝೆಡ್. ದಟ್ ಇಂಪ್ಲೈಸ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು, 80 ಡಿಗ್ರಿ. ಯಾಕೆಂದರೆ ಇವೆರಡು ಏನಾಗಿದೆ, ಅಪೋಸಿಟ್ ಆ್ಯಂಗಲ್ಸ್. ನಮಗೆ ಪ್ರಾಪರ್ಟಿ ಹೇಳ್ತಾ ಇದೆ, ಇನ್ನು ಪ್ಯಾರಲೆಲೋಗ್ರಾಮ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಮೂವ್ ಆನ್ ಟು ದ ಸೆಕೆಂಡ್ ಫಿಗರ್. ನೋಡಿ, ಕೊಟ್ಟಿದ್ದಾರೆ ಸೆಕೆಂಡ್ ಫಿಗರಲ್ಲಿ ಇದು 50 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವೈ ಝೆಡನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ನೋಡಿ, ಸೇಮ್ ಫಿಗರನ್ನು ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ ವೈ ಝೆಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ತಗೊಳ್ತಾ ಇದ್ದೀನಿ. 50 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹೇಳಿ ತಗೊಂತಿದ್ದೀನಿ. ಯಾಕೆಂದರೆ ಇವೆರಡು ಏನಾಗಿದೆ, ಅಡ್ಜಸೆಂಟ್ ಆ್ಯಂಗಲ್ಸ್. ಯಾಕೆ ರೀಸನ್ ಅಂತಂದರೆ ಇವು ಅಡ್ಜಸೆಂಟ್ ಆ್ಯಂಗಲ್ಸ್. ನಮಗೆ ಪ್ರಾಪರ್ಟಿ ಗೊತ್ತಿದೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಏನು, ಅಡ್ಜಸೆಂಟ್ ಆ್ಯಂಗಲ್ ಇನ್ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ನಮಗೆ ವೈ ಬೇಕಲ್ವಾ. ಸೊ ವೈ ಬೇಕಾಗಿರೋದ್ರಿಂದ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 50 ಡಿಗ್ರಿ ತಗೊಂತಿದ್ದೀನಿ. ವೈ ಈಸ್ ಈಕ್ವಲ್ಸ್ ಟು 180ಯಲ್ಲಿ 50 ಹೋದರೆ 130 ಡಿಗ್ರಿ. ವ್ಯಾಲ್ಯೂ ಆಫ್ ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು, 130 ಡಿಗ್ರಿ. ನೋಡಿ, ವೈ ಈಸ್ ಈಕ್ವಲ್ಸ್ ಟು ನಾನು ಏನಂತ ಬರಿತೀನಿ, ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು, ಆ್ಯಂಗಲ್ ಅಲ್ಲ ಜಸ್ಟ್ ವೈ. ಈ ಆ್ಯಂಗಲ್ ಏನಂತ ಕೊಟ್ಟಿದ್ದಾರೆ, ವೈ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಹೇಳಿ ಬರಿತೀನಿ. ಯಾಕೆ ಅಂತಂದರೆ ಇದು ಆಪೋಸಿಟ್. ಸೊ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ, ಇದೇನಾಗಿದೆ, ಇವೆರಡು ಆಪೋಸಿಟ್ ಆ್ಯಂಗಲ್ಸ್ ಆಗಿದೆ. ಸೊ ಆಪೋಸಿಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಆಪೋಸಿಟ್ ಆ್ಯಂಗಲ್ಸಿನ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ದೀವಿ. ಸೊ ಏನಾಗಿದೆ, ವೈ ಎಷ್ಟು ಬಂದಿದೆ, 130 ಡಿಗ್ರಿ ಬಂದಿದೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 130 ಡಿಗ್ರಿ ಅಂತಂದೇ ಬರಿತೀವಿ. ಯಾಕೆಂದರೆ ಅಪೋಸಿಟ್ ಆ್ಯಂಗಲ್ಸಿನ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್ ಅಂತ ಹೇಳಿ ಬರಿತೀವಿ. ಸೊ ನೋಡಿ, ಇದಕ್ಕೆ ಅಡ್ಜಸೆಂಟ್, ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ಇದನ್ನು ನೀವು ಕನ್ಸಿಡರ್ ಮಾಡಬೇಡಿ. ಇಂಟೀರಿಯರ್ ಆ್ಯಂಗಲ್ ಅಂದರೆ ಇದಕ್ಕೆ ಅಡ್ಜಸೆಂಟ್ ಯಾವ ಆ್ಯಂಗಲ್ ಆಗಿರುತ್ತೆ, ಈ ಆ್ಯಂಗಲ್ ಅಡ್ಜಸೆಂಟ್ ಆಗಿರುತ್ತೆ ಅಲ್ವಾ. ಸೊ ನೋಡಿ, ಇಲ್ಲೇನಾಗಿದೆ, ಇದು ಎಕ್ಸ್ ಅಂತ ಅಂದರೆ ನಾನು ಇಲ್ಲಿ ಎಮ್ ಅಂತ ಹೇಳಿ ತಗೊಂತಿದ್ದೀನಿ. ಆ್ಯಂಗಲ್ ಎಕ್ಸ್ ಪ್ಲಸ್ ಎಮ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹೇಳಿ ತಗೊಂತಿದ್ದೀನಿ. ಯಾಕೆ ಅಂತಂದರೆ ಇವೆರಡು ಏನು ಸಪ್ಲಿಮೆಂಟರಿ ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರುತ್ತೆ, ಸಪ್ಲಿಮೆಂಟರಿ ಆಗಿರುತ್ತಲ್ವಾ. ಸೊ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇವೆರಡನ್ನು ತಗೊಂಡ್ರೂ ಕೂಡ ಇವೆರಡು ಏನಾಗಿರುತ್ತೆ, ಈ ಆ್ಯಂಗಲ್ 50 ಡಿಗ್ರಿ ಮತ್ತು ಎಮ್ ಏನಾಗಿರುತ್ತೆ, ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಅಲ್ವಾ. ಆಪೋಸಿಟ್ ಆ್ಯಂಗಲ್ಸ್ ಏನಾಗಿದೆ, ಈಕ್ವಲ್ ಆಗಿದೆ ಅಂತಂದರೆ ಸೊ 50 ಡಿಗ್ರಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗಿರುತ್ತೆ, ಇದು 50 ಡಿಗ್ರಿ. ಇವೆರಡು ಆಪೋಸಿಟ್ ಆಗಿರೋದ್ರಿಂದ ಇದೇನಾಗಿರುತ್ತೆ, ಇದು 50 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ ಕೂಡ 50 ಡಿಗ್ರಿ ಆಗಿರುತ್ತೆ. ಓಕೆನಾ. ಸೊ ಇದು 50 ಡಿಗ್ರಿ ಅಂದರೆ ಆ್ಯಂಗಲ್ ಫಾರ್ಮ್ಡ್ ಆನ್ ಎ ಸ್ಟ್ರೈಟ್ ಲೈನ್, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ 7th ಕಲ್ತಿದ್ದೀರಾ. ಇದು 50 ಡಿಗ್ರಿ ಅಂತಂದರೆ ಇವೆರಡರ ಸಮ್ ಏನಾಗಿರಬೇಕು, 180 ಡಿಗ್ರಿ ಆಗಿರಬೇಕು. ಸೊ 50 ಡಿಗ್ರಿ ಪ್ಲಸ್ ಝೆಡ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆಂದರೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ angle formed on a straight line is always 180 degree alva. So z is equals to again 180 degree minus
50 ಡಿಗ್ರಿ. ಸೊ ಝಡ್ ಈಸ್ ಈಕ್ವಲ್ಸ್ ಟು 180ಯಲ್ಲಿ 50 ಹೋದರೆ ಏನಾಗುತ್ತೆ 130 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಎಕ್ಸ್ ಈಸ್ ಈಕ್ವಲ್ಸ್ ಟು 130 ಡಿಗ್ರಿ, ವೈ ಈಸ್ ಈಕ್ವಲ್ಸ್ ಟು 130 ಡಿಗ್ರಿ 130 ಡಿಗ್ರಿ ಆ್ಯಂಡ್ ಝಡ್ ಈಸ್ ಈಕ್ವಲ್ಸ್ ಟು 130 ಡಿಗ್ರಿ ಆಗಿರುತ್ತೆ. ಮೂವ್ ಟು ದ ನೆಕ್ಸ್ಟ್ ಫಿಗರ್. ನೋಡಿ ನೆಕ್ಸ್ಟ್ ಫಿಗರ್ ನಂಬರ್ 3ಗೆ ಹೋಗಿ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಈ ಥರ ಫಿಗರನ್ನು ಕೊಟ್ಟಿದ್ದಾರೆ. ಸೊ ಫೈಂಡ್ ಔಟ್ ಮಾಡಿ, ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇಲ್ಲಿ 90 ಡಿಗ್ರಿ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಇಲ್ಲಿ ವೈ ಕೊಟ್ಟಿದ್ದಾರೆ, ಇಲ್ಲಿ 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಝೆಡ್ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 90 ಡಿಗ್ರಿ, ಇದು 90 ಡಿಗ್ರಿ ಅಂತ ಅಂದರೆ ಇದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಯಾವ ಥರ ಫಾರ್ಮ್ ಆಗಿದೆ, ಈ ಥರ ಫಾರ್ಮ್ ಆಗಿದೆ. ಸೊ ಇಲ್ಲಿ 90 ಡಿಗ್ರಿ ಅಂತ ಹೇಳಿದರು ಅಂದರೆ ಇದಕ್ಕೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಏನಾಗಿರುತ್ತೆ, ಇದು ಎಕ್ಸ್, ಇದು ಕೂಡ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಸೊ ದ್ಯಾಟ್ ಇಂಪ್ಲೈಸ್ ನೀವೇನು ಮಾಡ್ತೀರಾ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀರಾ 90 ಡಿಗ್ರಿ ಅಂತ ಹೇಳಿ ಬರೀತೀರಾ. ಯಾಕೆಂದರೆ ಈ ಮಾರ್ಕ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, 90 ಡಿಗ್ರಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಏನು ರೀಸನ್, ಇವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ನೋಡಿ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 30 ಡಿಗ್ರಿ. ನೀವು ಇದನ್ನಷ್ಟೇ ಕನ್ಸಿಡರ್ ಮಾಡಿದಾಗ, ಈ ಪಾರ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದಾಗ ನೋಡಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ, ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲನ್ನು ಯೂಸ್ ಮಾಡಿದರೆ ಸಮ್ ಆಫ್ ಆಲ್ ದ 3 ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆ್ಯಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅನ್ನು ಯೂಸ್ ಮಾಡಿದಾಗ ಸಮ್ ಆಫ್ ಆಲ್ ದ 3 ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹೇಳ್ತೀವಿ. ಸೊ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆಂದರೆ ಸಮ್ ಆಫ್ ಆಲ್ ದ 3 ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಬಟ್ ಎಕ್ಸ್ ನಮಗೆ ಎಷ್ಟಿದೆ 90 ಡಿಗ್ರಿ ಇದೆ, ಪ್ಲಸ್ ವೈ ಪ್ಲಸ್ 30 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಸೊ 90 ಪ್ಲಸ್ 30 120 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಸೊ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ ಆಯಿತು. ಟ್ರಾನ್ಸ್ಪೋಸ್ ಮಾಡಿದ್ದೀವಿ, ಪ್ಲಸ್ 120 ಈ ಕಡೆಯಿಂದ ಈ ಕಡೆ ಹೋದರೆ ಮೈನಸ್ 120 ಆಗುತ್ತೆ. ಸೊ ವೈ ಈಸ್ ಈಕ್ವಲ್ಸ್ ಟು ಎಷ್ಟು, 0 ಹೋದರೆ 0. ಸೊ 8 2 ಹೋದರೆ 6, 1 1 ಹೋದರೆ 0. ಸೊ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಬಂತು ನಿಮಗೆ, 60 ಡಿಗ್ರಿ ಬಂತು. ನೋಡಿ ಆ್ಯಂಗಲ್ ಇಲ್ಲಿ ವೈ ಎಷ್ಟು ಬಂದಿದೆ, 60 ಡಿಗ್ರಿ ಬಂದಿದೆ. ನಿಮಗೇನು ಬೇಕಾಗಿದೆ ಇವಾಗ ಝೆಡ್ ಬೇಕಾಗಿದೆ. ನೋಡಿ ಈ ಥರ ನೀವು ಇಲ್ಲಿ ನೋಡಿ ಈ ಥರ ಇದು ಝೆಡ್ ಫಾರ್ಮ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ನೋಡಿ ಈ ಥರ ಝೆಡ್ ಫಾರ್ಮಲ್ಲಿ ಈ ವೈ ಏನಾಗಿದೆ ಇಲ್ಲಿ ನಿಮಗೆ 60 ಡಿಗ್ರಿ ಬಂದಿದೆ ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಲ್ವಾ ಇದು ಮತ್ತು ಇದು ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಆ್ಯಂಗಲ್ y ಈಸ್ ಈಕ್ವಲ್ಸ್ ಟು ಝೆಡ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಆರ್ ಈಕ್ವಲ್. ಇದು ನೀವು 7th ಆಲ್ರೆಡಿ ಕಲ್ತಿದ್ದೀರಾ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಆರ್ ಈಕ್ವಲ್. ವೆನ್ ಎ ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟ್ ಆನ್ 2 ಪ್ಯಾರಲಲ್ ಲೈನ್ ಇಟ್ ವಿಲ್ ಫಾರ್ಮ್ ಅ ಮೆನಿ ಆ್ಯಂಗಲ್ಸ್. ನೀವು ಅದರಲ್ಲಿ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ಸನ್ನು ಸೇಮ್ ಸೈಡ್ ಆಫ್ ಅ ಟ್ರಾನ್ಸ್ವರ್ಸಲ್ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ರಿ ಅಲ್ವಾ. ಸೊ ಇಲ್ಲೇನಾಗಿರುತ್ತೆ ಆ್ಯಂಗಲ್ ಝೆಡ್ ಕೂಡ 60 ಡಿಗ್ರಿ ಆಗಿರುತ್ತೆ. ಮೂವ್ ಟು ದ ನೆಕ್ಸ್ಟ್ ಫಿಗರ್. ನೋಡಿ ಆ್ಯಂಗಲ್ ಎಕ್ಸ್ ವೈ ಝೆಡ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಆ್ಯಂಗಲನ್ನು 80 ಡಿಗ್ರಿ ಕೊಟ್ಟಿದ್ದಾರೆ, ಆಲ್ರೆಡಿ 80 ಡಿಗ್ರಿ ಕೊಟ್ಟಿದ್ದಾರೆ. ನೋಡಿ ಪ್ಯಾರಲೆಲ್ಲೋಗ್ರಾಮ್ ಅಂತಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಪ್ಯಾರಲೆಲ್ಲೋಗ್ರಾಮಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್ ಆರ್ ಈಕ್ವಲ್. ದ್ಯಾಟ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ. ಏನು ರೀಸನ್ ಬರೀತೀರಾ, ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್. ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್ ಆರ್ ಈಕ್ವಲ್ ಅಂತ ಹೇಳಿ ಬರ್ತೀವಿ. ಸೊ ಇಲ್ಲೇನಾಯಿತು, ಇದು ಎಷ್ಟು ಡಿಗ್ರಿ ಆಯಿತು, ವೈ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ ಆಯಿತು. ನೋಡಿ ಇವು ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಎಕ್ಸ್ ಪ್ಲಸ್ 80 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಏನಂತಂದರೆ ಅಡ್ಜಸೆಂಟ್ ಆ್ಯಂಗಲ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಪ್ರಾಪರ್ಟಿ ಹೇಳ್ತಾ ಇದೆ ಅಲ್ವಾ, ಸಪ್ಲಿಮೆಂಟರಿ. ಇವೇನಾಗಿರುತ್ತೆ, ಸಪ್ಲಿಮೆಂಟರಿ ಆಗಿರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಯಿತು, 100 ಡಿಗ್ರಿ ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ನಿಮಗೆ ಇಲ್ಲಿ ಎಷ್ಟು ಬಂತು, 100 ಡಿಗ್ರಿ ಬಂತು. ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಡಿಗ್ರಿ ಆಯಿತು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿನೂ ಕೂಡ ಇದು ಮತ್ತು ಇದು ಏನಾಗಿರುತ್ತೆ, ಆಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲ್ಲೋಗ್ರಾಮ್. ಇವೆರಡು ಏನಾಗಿರುತ್ತೆ, ಆಪೋಸಿಟ್ ಆ್ಯಂಗಲ್. ಇದು 100 ಇದ್ದರೆ ಇದು ಕೂಡ ಏನಾಗಿರುತ್ತೆ, 100 ಡಿಗ್ರಿ ಆಗಿರುತ್ತೆ. ಇದು ನೋಡಿ ಆ್ಯಂಗಲ್ ಫಾರ್ಮ್ಡ್ ಆನ್ ಎ ಸ್ಟ್ರೈಟ್ ಲೈನ್. ಈ ಥರ ಆ್ಯಂಗಲ್ ಫಾರ್ಮ್ ಆಗಿದೆ.
ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮ್ ಆಗಿದೆ. ಇದು 100 ಡಿಗ್ರಿ ಇದೆ ಅಂತಂದರೆ ಇವೆರಡನ್ನು ಕೂಡಿದಾಗ ನಿಮಗೆ ಎಷ್ಟು ಬರಬೇಕು? 180 ಡಿಗ್ರಿ. ಆ್ಯಂಗಲ್ ಫಾರ್ಮ್ಡ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ. ಸೊ ಇದು 100 ಡಿಗ್ರಿ ಇದೆ ಅಂತಂದರೆ ಇಲ್ಲಿ ಏನು ಮಾಡ್ತೀರಾ? 180 ಮೈನಸ್ ಇದನ್ನು ನಾವು ಝೆಡ್ ಅಂತ ಹೇಳಿ ತಗೊಂಡಿವ. ಇವೆರಡನ್ನು ಸಮ್ ಮಾಡಿದಾಗ ನಮಗೆ ಎಷ್ಟು ಬರಬೇಕು? 180 ಡಿಗ್ರಿ. ಬಿಕಾಸ್ ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮ್ ಆಗಿರುವಂಥ ಆ್ಯಂಗಲ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ ಅಲ್ವಾ. ಸೊ ಏನು ಹೇಳ್ತೀವಿ ಇಲ್ಲಿ? ಝೆಡ್ ಪ್ಲಸ್ 100 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಲೀನಿಯರ್ ಪೇರ್ ಆಫ್ ಆ್ಯಂಗಲ್. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ಅಂತ ಹೇಳ್ತೀವಿ. ಝೆಡ್ ಈಸ್ ಈಕ್ವಲ್ಸ್ ಟು 180 ಮೈನಸ್ 100 ಡಿಗ್ರಿ. ಸೊ ಝೆಡ್ ಈಸ್ ಈಕ್ವಲ್ಸ್ ಟು 180ಯಲ್ಲಿ 100 ಹೋದರೆ ಎಷ್ಟು ಡಿಗ್ರಿ ಬಂತು? 80 ಡಿಗ್ರಿ. ಸೊ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ, ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಡಿಗ್ರಿ, ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ಸ್ ಟು ಅಗೇನ್ 80 ಡಿಗ್ರಿ ಬರುತ್ತೆ. ಮೂವ್ ಆನ್ ಟು ದ ಲಾಸ್ಟ್ ಫಿಗರ್ ಇನ್ ದಿಸ್ ಮೇನ್. ನೋಡಿ ಈ ಫಿಗರ್ ಏನು ಕೊಟ್ಟಿದ್ದಾರೆ, ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿ ಚೆಕ್ ಮಾಡೋಣ. ಒಂದು ಪ್ಯಾರಲೆಲೋಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಇದರ ಮೆಜರ್ಮೆಂಟು 112 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಡಯಾಗ್ನಲನ್ನು ಡ್ರಾ ಮಾಡಿದ್ದಾರೆ. ಸೊ ಇಲ್ಲಿ 40 ಡಿಗ್ರಿ ಅಂತ ಹೇಳಿದ್ದಾರೆ. ಇದರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 40 ಡಿಗ್ರಿ ಹೇಳಿದ್ದಾರೆ. ಸೊ ಇಲ್ಲಿ ವೈ ಅಂತ ಹೇಳಿದ್ದಾರೆ, ಇಲ್ಲಿ ಏನು ಹೇಳಿದ್ದಾರೆ? ಎಕ್ಸ್ ಅಂತ ಹೇಳಿದ್ದಾರೆ. ಸೊ ನೋಡಿ ಇವಾಗ ನಮಗೆ ಆಲ್ರೆಡಿ ಗೊತ್ತಿದೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು 112 ಡಿಗ್ರಿ. ಯಾಕೆ ಅಂದರೆ ಅಪೋಸಿಟ್ ಆ್ಯಂಗಲ್ಸ್, ವರ್ಟಿಕಲಿ ಅಲ್ಲ, ಅಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಇದು ಎರಡು ಅಪೋಸಿಟ್ ಆಗಿರೋದ್ರಿಂದ ಸೊ ಇದು ಏನಾಗಿರುತ್ತೆ? 112 ಡಿಗ್ರಿ ಆಗಿದೆ ಅಂತ ಹೇಳ್ತೀವಿ. ಸೊ ನೋಡಿ 112 ಡಿಗ್ರಿ ಅಂತಂದರೆ ನಾವು ಇದನ್ನು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ 112 ಡಿಗ್ರಿ ಇದು ಆಯಿತು, ಇದು 112 ಡಿಗ್ರಿ ಆಯಿತು. ಯಾಕೆ ಅಂದರೆ ಅಪೋಸಿಟ್ ಆ್ಯಂಗಲ್ಸ್. ಇವಾಗ ನೋಡಿ ಈ ಫುಲ್ ಕಂಪ್ಲೀಟ್ ಆ್ಯಂಗಲ್ ನಮಗೆ ಇಲ್ಲಿ ಏನು ಹೇಳಿದ್ದಾರೆ? ಇಲ್ಲಿ ಝೆಡ್ ಅಂತ ಹೇಳಿದ್ದಾರಲ್ವ. ಈ ಕಂಪ್ಲೀಟ್ ಆ್ಯಂಗಲ್ಲು ಇವೆರಡು ಏನಾಗಿದೆ? ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ ಅಂತ ಗೊತ್ತಿದೆ ನಮಗೆ. ಪ್ರಾಪರ್ಟಿ ಏನು ಗೊತ್ತಿದೆ? ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಅ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಅಂತಂದರೆ ಏನು? 180 ಡಿಗ್ರಿ. ಸಪ್ಲಿಮೆಂಟರಿ 180 ಡಿಗ್ರಿ ಆಗಿರುತ್ತೆ ಅಂತ. ಸೊ 40 ಡಿಗ್ರಿ ಪ್ಲಸ್ ಝೆಡ್ ಪ್ಲಸ್ 112 ಡಿಗ್ರಿ ಈಸ್ ಈಕ್ವಲ್ಸ್ ಟು ಏನು? 180 ಡಿಗ್ರಿ. ಈ ಕಂಪ್ಲೀಟ್ ಆ್ಯಂಗಲ್ ಇಲ್ಲಿ ಹಾಫ್ ಆ್ಯಂಗಲ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಆ್ಯಂಗಲ್ ತಗೊಂಡ್ರೆ ಇವೆರಡರ ಸಮ್ ಏನಾಗಿರಬೇಕು? ಸಪ್ಲಿಮೆಂಟರಿ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಝೆಡ್ ಪ್ಲಸ್ ನೋಡಿ 2 ಪ್ಲಸ್ 0 ಈಸ್ 2, 1 ಪ್ಲಸ್ 4 ಈಸ್ 5, 1 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಸೊ ಝೆಡ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 152 ಡಿಗ್ರಿ ಆಯಿತು. ಸೊ ಝೆಡ್ ಈಸ್ ಈಕ್ವಲ್ಸ್ ಟು 10ನಲ್ಲಿ 2 ಹೋದರೆ 8 ಆಯಿತು. 7ನಲ್ಲಿ 5 ಹೋತು ಅಂತಂದರೆ 2, 1ಅಲ್ಲಿ 1 ಹೋದರೆ 0. ಸೊ ಇದೆಷ್ಟಾಯಿತು? 28 ಡಿಗ್ರಿ. ಝೆಡ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? ಝೆಡ್ ಈಸ್ ಈಕ್ವಲ್ಸ್ ಟು ಈ ಝೆಡ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? ಇಲ್ಲಿ ಝೆಡ್ ಈಸ್ ಈಕ್ವಲ್ಸ್ ಟು 28 ಡಿಗ್ರಿ ಬಂತು ನಮಗಿಲ್ಲಿ. ಸೊ ಈ ಝೆಡ್ ನೋಡಿ ಇದನ್ನು ನಾವು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್, ಇಲ್ಲಿ ಝೆಡ್ಡು ಈ ಝೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಲ್ವ. ಈ ಥರ ಝೆಡ್ ಥರ ಫಾರ್ಮ್ 7th ಕಲ್ತಿದ್ದೀರಾ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಝೆಡ್. ಯಾಕೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಝೆಡ್ ಯಾಕೆ ಆಗುತ್ತೆ ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ದಟ್ ಇಂಪ್ಲೈಸ್ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಗಿರುತ್ತೆ? 28 ಡಿಗ್ರಿ ಆಗಿರುತ್ತೆ.